ಮನುಷ್ಯನ ಸಭ್ಯತೆಯ ಇತಿಹಾಸದಲ್ಲಿ ಗುರುವಿನ ಪಾತ್ರ ಮಹತ್ವ. ಗುರು ಅಂದರೆ ನಮ್ಮನ್ನು ಕಲಿಸಿದಂಥವರು, ನಮ್ಮ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿದಂಥವರು, ನಮಗೆ ಏನಾದರೂ ಕಲಿಸಿದಂಥವರು, ಅವರು ನಮಗೆ ಗುರು. ಗುರು ಯಾಕೆಂದರೆ ಅವರ ಮಾಧ್ಯಮದಿಂದ ಗೊತ್ತಿಲ್ಲದ ವಿಚಾರ ಅರಿತೆವು, ತಿಳಿದುಕೊಂಡೆವು. ಆಧ್ಯಾತ್ಮದಲ್ಲಿ ಯಾರನ್ನು ಗುರು ಅನ್ನೋದು? ಜೀವನದ ರಹಸ್ಯನ ತಿಳಿಸಿಕೊಟ್ಟವರಿಗೆ ನಮ್ಮ ಜೀವನದ ಗುರು ಅನ್ಬೋದು. ನಮಗೆ ಯಾರು ದೊಡ್ಡ ವಿಚಾರ ರಹಸ್ಯ ಹೇಳ್ತಾರೋ ಅವರೇ ನಮ್ಮ ಪಾಲಿನ ಗುರು. ನಿಮಗೆ ನಿಮ್ಮ ಜೀವನದ ದೊಡ್ಡ ಪಾಠ ಯಾರು ಹೇಳ್ಕೊಟ್ರು? ನಮಗೆ ನಮ್ಮ ಜೀವನದ ದೊಡ್ಡ ಪಾಠ ಯಾರು ಹೇಳ್ಕೊಟ್ರು? ಅವರೇ ನಮ್ಮ ಪಾಲಿನ ಗುರು. ನನ್ನ ಪಾಲಿಗೆ ಸ್ವಯಂ ಜೊತೆ ಸಮರ ಈ ಪುಸ್ತಕ, ಸುಮ್ಮನಿರಬಾರದೆ ಈ ಪುಸ್ತಕ ಆಧ್ಯಾತ್ಮನ ತುಂಬ ಸಿಂಪಲ್ಲಾಗಿ ನನಗೆ ತಿಳಿಸ್ಕೊಟ್ಟ ಪುಸ್ತಕ. ತದನಂತರ ಬಂದ ಝೆನ್ ಯೋಗ, PJCR ಬರೆದಿರೋಂತಹ ಬುಕ್ಕು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್. ಈ ಪುಸ್ತಕ ನನ್ನ ಗುರು. 3 ಥರದ ಗುರುನ ನಾವು ಕಾಣಬಹುದು. ಹೊರಗಡೆ ಗುರು ನಮಗೆ ಲೆಕ್ಕ ಹೇಳ್ಕೊಟ್ಟಂಥವ್ರು, ಸ್ವಿಮ್ಮಿಂಗ್ ಹೇಳ್ಕೊಟ್ಟಂಥವ್ರು, ಪೂಜೆ ಪುನಸ್ಕಾರ ಅಂದರೆ ನಿಯಮದ ಪ್ರಕಾರ ಪೂಜೆ ಹೇಳ್ಕೊಟ್ಟಂಥವ್ರು ಗುರುಗಳು. ಶಾಸ್ತ್ರದ ಪ್ರಕಾರ ಪೂಜೆ ಪುನಸ್ಕಾರ ಕಲಿಸಿದರೆ, ಪುಸ್ತಕದಲ್ಲಿರುವ ಮಂತ್ರ ಕಲಿಸಿದ ಮಾತ್ರಕ್ಕೆ ಅದು ಟ್ರಾನ್ಸ್ಲೇಟರ್ ಥರನೇ ಆಗುತ್ತೆ ಹೊರತು ನಮ್ಮ ಜೀವನದಲ್ಲಿ ಏನೋ ಅಂಥ ಪರಿಣಾಮ ಬೀರಲ್ಲ. ನಮಗೋಸ್ಕರ ವ್ಯಾಲ್ಯೂ ಆ್ಯಡ್ ಆಗಿದೆ, ಆದರೆ ಅಂತರಂಗದಲ್ಲಿ ಏನಾದರೂ ಪರಿಣಾಮ ಬೀರುತ್ತಾ? ಇಲ್ಲ. ಹೊರಗಡೆಯ ಗುರು ಹೊರಗಡೆಯ ಎಲ್ಲ ವಿಚಾರ ಹೇಳ್ಕೊಡ್ತಾರೆ. ಇವರಿಗೆ ನೀವು ಯಾರು, ನಿಮ್ಮೊಳಗೆ ಹೇಗೆ ಇಳಿಬೇಕು, ಹೇಗೆ ಪ್ರವೇಶ ಮಾಡಬೇಕು, ಒಳಗಿನ ಪರಮಾತ್ಮನ ಜೊತೆ ಯಾವ ರೀತಿ ಸಂಪರ್ಕ ಬೆಳೆಸ್ಕೋಬೇಕು, ಇವೆಲ್ಲ ಹೇಳ್ಕೊಡಲ್ಲ. ನಿಮ್ಮೊಳಗೆ ಇರುವ ಗುರುನ ಹೇಗೆ ಸೇರೋದು ಇದರ ಮಾರ್ಗ ಹೇಳ್ಕೊಟ್ಟಿಲ್ಲ ಅಂದರೆ, ನಿಮ್ಮನ್ನು ಅಂಧಕಾರದಿಂದ ಎತ್ತಿಲ್ಲ ಅಂದರೆ ಅವರು ನಿಮಗೆ ನಿಜವಾದ ಗುರು ಅಲ್ಲ. 2ನೇ ಗುರು ಒಳಗಿನ ಗುರು. ನಿಮಗೆ ಆ ಗುರುವಿನ ಪರಿಚಯ ಇಲ್ಲ. ಹೊರಗಡೆ ತುಂಬ ಗುರುಗಳಿದ್ದಾರೆ, ಅಥವಾ ನಾವು ಕೆಲವೊಬ್ಬರ ಪಾಲಿಗೆ ಗುರುಗಳು ಆಗಿರ್ತೀವಿ. ಬೇರೆಯವರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿರ್ತೀವಿ, ಸೊಲ್ಯೂಷನ್ ಕೊಟ್ಟಿರ್ತೀವಿ. ಅವರು ಸ್ಮರಿಸ್ಕೊಳ್ತಾರೋ ಇಲ್ವೋ ಸೆಕೆಂಡರಿ. ಬೇರೆಯವ್ರ ಪಾಲಿಗೆ ನಾವು ಗುರು ಆಗಿರ್ತೀವಿ. ಅಸಲಿ ಗುರು ನಮ್ಮ ಒಳಗಡೆ ಇದ್ದಾನೆ. 3ನೇ ಗುರು ಹೊರಗಡೆಯಿಂದ ನಮ್ಮನ್ನು ಒಳಗಡೆಗೆ ಕರೆದುಕೊಂಡು ಹೋಗುವವನು. 1ನೇ ಗುರು ಹೊರಗಡೆಯ ಗುರು, 2ನೇ ಗುರು ಒಳಗಡೆ ಇರುವಂಥವನು, 3ನೇ ಗುರು ಹೊರಗಡೆಯಿಂದ ನಮ್ಮನ್ನು ಒಳಗಡೆಗೆ ಕರೆದುಕೊಂಡು ಹೋಗುವಂಥವನು. ಹೊರಗಡೆ ಗುರು ನಮಗೆ ಯಾಕೆ ಮಹತ್ವ ಅಂದರೆ, ಒಳಗಡೆ ಗುರು ಹತ್ತಿರ ಇರುವ ಕಲೆ ಕಲಿಸಿದ್ದಾರೆ. ಕಬೀರ ಹೇಳ್ತಾರೆ, ಗುರು ಮತ್ತು ಗೋವಿಂದ ಇಬ್ಬರು ನಿಂತಾಗ ಯಾರಿಗೆ ನಾನು ಮೊದಲು ಕಾಲಿಗೆ ಬೀಳೋದು ಅಂತ. ಗುರುಗ ಗೋವಿಂದಾಗ ಇಬ್ಬರು ಒಟ್ಟಿಗೆ ಬಂದಾಗ ಗುರುನೂ ಮಹತ್ವಪೂರ್ಣ, ಗೋವಿಂದನೂ ಮಹತ್ವಪೂರ್ಣ. ಇಬ್ಬರು ಒಟ್ಟಿಗೆ ಬಂದಾಗ ಒಳಗಡೆ ನಿಜವಾದ ಗುರು ಹತ್ತಿರ ತಲುಪಲಿಕ್ಕೆ ವಿಧಿ ನಮಗೆ ತಿಳಿಸ್ಕೊಡೋದು ಹೊರಗಡೆಯ ಗುರು. ಹಾಗಾಗಿ ಗುರುನೇ ಶ್ರೇಷ್ಠ. ಅವರನ್ನು ಮೊದಲು ನಮಸ್ಕಾರ ಮಾಡಬೇಕು ಅಂತಾರೆ. ನಾವು ಯಾವಾಗ ನಮ್ಮೊಳಗಡೆ ಇರುವ ಗುರುನ ಗುರುತಿಸ್ತೀವೋ, ಅರಿತೀವೋ, ಆವಾಗ ಹೊರಗಡೆಯ ಗುರು ಇರಲ್ಲ. ಯಾಕೆಂದರೆ ಒಳಗಿನ ಗುರು ಅರಿತರೆ ನಿಮಗೆ ಗೊತ್ತಾಗುತ್ತೆ ಹೊರಗಡೆ ಒಳಗಡೆ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ. ನಾನು, ಹೊರಗಡೆ ಗುರು ಎಲ್ಲರೂ ಜೋಡಣೆಯಾಗಿದ್ದೀವಿ ಅನ್ನುವ ಅರಿವು ಬರುತ್ತೆ. ಹೊರಗಡೆ ಗುರು ಒಳಗಡೆ ಗುರು ಆಗ್ತಾರೆ. 3ನೇ ಗುರು, ಆ ಗುರುವನ್ನು ನಾವು ಹುಡುಕಬೇಕು. ಯಾಕೆಂದರೆ ಆ ಗುರು ನಿಮಗೆ ಒಳಗಿನ ಗುರು ಜೊತೆ ತಲುಪಲಿಕ್ಕೆ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ನಿಮಗೆ ನಿಮ್ಮ ಒಳಗುರು ಸಿಕ್ಕಾಗ ಹೊರಗಡೆ ಗುರು ಇಲ್ಲವಾಗ್ತಾರೆ, ಇರಲ್ಲ. ಹೊರಗಿನ ಗುರು ಒಳಗಿನ ಗುರು ಜೊತೆ ಸಮಾಗಮ ಆಗ್ತಾರೆ. ಯಾವ ಗುರುನೂ ಇರಲ್ಲ, ಯಾವ ಶಿಷ್ಯನೂ ಇರಲ್ಲ. ಶಿಷ್ಯ ಇರೋ ತನಕ ಗುರುವನ್ನು ತಲುಪಲಿಕ್ಕಾಗಲ್ಲ. ಯಾಕೆಂದರೆ ನಾನು ಶರೀರ ಅಂತ ನೀವು ಅಂದ್ಕೊಂಡಿದ್ದೀರ. ಗುರು ಅಂದರೂ ಶರೀರ ಅನ್ನುವ ಮಾನ್ಯತೆ ನಿಮಗಿದೆ. ನಾವು ನಮ್ಮನ್ನು ಶರೀರ ಥರ ನೋಡ್ತೀವಿ. ಹಾಗಾಗಿ ಗುರುನು ಶರೀರ ಥರ ಇರ್ತಾರೆ ಅಂದ್ಕೊಳ್ತೀವಿ, ಅದು ನಮ್ಮ ಮಾನ್ಯತೆ. ಉದಾಹರಣೆ ಹೇಳಬೇಕಂದ್ರೆ, ನನ್ನ ಫೇವ್ರೇಟ್ ಗುರು ಓಶೋ. ಅವ್ರ ಬಗ್ಗೆನೇ ಹೇಳಬೇಕಂದ್ರೆ, ಅವ್ರ ಶಿಷ್ಯಂದಿರು ನನಗೆ ಓಶೋ ಅವರು ಕಾಣ್ತಾರೆ, ಧ್ಯಾನದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಅದು ಅವರ ಅಭಿಮಾನ, ಪ್ರೀತಿ ಅನ್ಕೋಬೋದು. ಆದರೆ ಅವರು ಇನ್ನೂ ಓಶೋ ಅನ್ನುವ ವ್ಯಕ್ತಿ ಥರ ನೋಡ್ತಾ ಇದ್ದಾರೆ, ದೊಡ್ಡ ವ್ಯಕ್ತಿ ಅನ್ನೋ ತರಹ. ಇದು ಮೂರ್ಖತನದ ಮಾತು. ಯಾಕೆಂದರೆ ಓಶೋ ಅವರು ತನ್ನೊಳಗಡೆ ಇರುವ ಗುರುನ ಅರಿತಿರುವಂಥವರು. ನಂತರ ತನ್ನೊಳಗೆ ಇರುವ ಗುರುನ ಯಾವ ರೀತಿ ನಾವು ಕನೆಕ್ಟ್ ಆಗ್ಬೋದು ಅದನ್ನು ಕಲಿಸಿದಂಥವರು. ಅವರು ಇನ್ನೂ ಶರೀರ ರೂಪದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಂದರೆ
ಒಂದು ಇಮೇಜ್ನ ಹಿಡ್ಕೊಂಡ್ಬಿಡ್ತೀವಿ. ಮೂಲ ತತ್ವ ಏನಿದೆ, ಅಸ್ತಿತ್ವ, ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಿರಲ್ಲ. ನಾವು ಅವರನ್ನು ಹೊರಗಡೆ ಗುರು ಥರ ನೋಡ್ತೀವಿ. ನಮ್ಮ ಒಳಗಡೆ ಇರುವ ಗುರು ಅರಿವಿಗೆ ಬಂದಾಗ ಹೊರಗಿನ ಗುರು ಸಹ ಕಾಣ್ತಾರೆ. ಗುರು ಅನ್ನೋದು ಮಾನ್ಯತೆ, ಶಿಷ್ಯ ಅನ್ನೋದು ಮಾನ್ಯತೆ. ಒಳಗಿನ ಗುರುನ ಗುರುತಿಸದೆ ಹೊರಗಿನ ಗುರುನ ಆರಾಧಿಸ್ತಾ ಇದ್ದರೆ ನೀವು ಇನ್ನೂ ಅಂಧಕಾರದಲ್ಲಿದ್ದೀರಿ ಅಂತ ಅರ್ಥ. ಗುರು ನಿಮ್ಮ ಒಳಗಡೆ ಇದ್ದಾನೆ, ಅಖಂಡ, ನಿರಾಕಾರ,